ಕಾಂತಾರ ಮೂವಿ ತುಂಬಾ ಲಸಾತೈತಿ. ಫೈನಲ್ ಲುಕ್ ಇಸ್ ಹಿಯರ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೇಯಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಐ ಹೋಪ್ ನೀವೆಲ್ಲರೂ ಆರಾಮದಿರಂತಂದು. ಆ್ಯಂಡ್ ನೀವು ನೋಡ್ತಿರ್ಬೋದು ನಾನು ಯಾಕಪ್ಪ ಇಷ್ಟು ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂತಿರ್ಬೋದು. ಸೊ ಎಸ್, ಯಾಕಂದ್ರೆ ಕಾಂತಾರ ಮೂವಿಯಲ್ಲಿರೋ ರುಕ್ಮಿಣಿ ವಸಂತ್ ಅವ್ರದ್ದು ಮೇಕಪ್ ಲುಕ್ ರೀಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಐ ಆಮ್ ಡೂಯಿಂಗ್ ದಿಸ್ ಫಾರ್ ಫಸ್ಟ್ ಟೈಮ್. ನೋಡೋಣ ಹೆಂಗ್ ಟರ್ನ್ ಔಟ್ ಆಗುತ್ತೆ ಅಂತ. ನಾನು ಫಸ್ಟ್ ಟೈಮ್ ಈ ತರ ಯಾವುದೋ ಒಂದು ಲುಕ್ ನ ರೀಕ್ರಿಯೇಟ್ ಮಾಡ್ಕೊಂತಿದ್ದೀನಿ. ಸೊ ಸಣ್ಣರಿದ್ದಾಗ ಎಲ್ಲ ಫ್ಯಾಷನ್ ಶೋ ಅಥವಾ ಹಿಂಗೇನಾರು ಶೋ ಅಥವಾ ಏನಾದ್ರು ಕಾಂಪಿಟೇಷನ್ ಆದ್ರೂ ಇದ್ರೆ ಅಷ್ಟೇ ಆತರ ಏನಾದ್ರು ನಾವು ರೀಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಯಾವುದೋ ಒಂದು ಆಸ್ ಅ ಇನ್ಸ್ಪಿರೇಷನ್ ಆಗಿ. ಸೊ ನನ್ಗೊಂದು ಥಾಟ್ ಬಂತು, ವೈ ನಾಟ್ ಮೀ ಅಂತ. ಸೊ ಫಸ್ಟ್ ಟೈಮ್ ಮಾಡ್ಕೊತಾ ಇದ್ದೀನಿ. ಸೊ ಯಾವುದೋ ಒಂದು ಲುಕ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸೊ ನೋಡೋಣ ಅದು ಹೆಂಗ್ ಕಾಣಿಸುತ್ತೆ ಅಂತ. ಜಸ್ಟ್ ಈಗ ನಾನು ಮೇಕಪ್ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ಮಮ್ಮ ನಾನು ಇಷ್ಟೊತ್ತು ಯಾವ ಸಾರಿ ಹಾಕೋಬೇಕು ಅಂತ ಸೆಲೆಕ್ಷನ್ ಮಾಡತ್ತಿದ್ವಿ. ಸೊ ಒಂದ್ ಸಾರಿ ಸೆಲೆಕ್ಟ್ ಆಗೈತಿ, ತೋರಿಸ್ತೀನಿ. ಸೊ ಫಸ್ಟ್ ನಮ್ಮಮ್ಮ ಅಂದ್ರು ಮೇಕಪ್ ಮಾಡ್ಕೊಂಬಾ, ನನಗೆ ಸಾರಿ ಓಡಿಸ್ತೀನಿ ಅಂತ ಹೇಳಿದ್ರು. ಸೊ ಎಸ್, ಐ ಆಮ್ ಡನ್ ವಿತ್ ಮೈ ಮೇಕಪ್ ನಾವು. ಸೊ ಆ ಸಾರಿಗೆ ಮ್ಯಾಚ್ ಆಗುವಂಗೆ ಮೇಕಪ್ ಮಾಡ್ಕೊಂಡೇನೀಗ. ಸೊ ನೋಡೋಣ. ಐ ಆಮ್ ರಿಯಲಿ ಸೋ ಎಕ್ಸೈಟೆಡ್ ಟು ಸಿ ಹೌ ಇಟ್ ವಿಲ್ ಟರ್ನ್ ಔಟ್. ಇದು ಬಂದ್ಬಿಟ್ಟು ನನ್ನ ಬ್ಲೌಸ್. ಇದನ್ನ ಮಮ್ಮಿ ರೆಡಿ ಮಾಡಿಟ್ಟಾರ ಈಗ. ಅಂಡ್ ಇದಕ್ ಸೆಟ್ ಆಗುವಂಗ ಆರ್ನಮೆಂಟ್ಸ್, ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ಐತಿ. ಸೊ ಇಲ್ಲಿ ರಿಂಗ್, ನತ್ತು ಎಲ್ಲ ಐತಿ. ನೋಡೋಣ. ಸಾರಿನೇ ಬಿಟ್ಟೆ, ಇದು ಸಾರಿ. ಸೊ ಈ ಕಲರ್ ಸಾರಿ ಉಟ್ಕೊಳತೀನಿ. ಸೊ ಈ ಸಾರಿ ಬಂದ್ಬಿಟ್ಟು ನಮ್ಮ ಅಜ್ಜಿ. ಇದು ಎಷ್ಟು ಚೆನ್ನಾಗಿದೆ ಕಲರ್, ನಂಗೆ ಈ ಕಲರ್ ತುಂಬಾ ಇಷ್ಟ. ಸೊ ಈ ಕಲರ್ದು ಇದಕ್ಕೆ ಆಕ್ಚುಲಿ ಬ್ಲೌಸ್ ಇರಲಿಲ್ಲ. ಬ್ಲೌಸ್ ಮ್ಯಾಚಿಂಗ್ ಆಗುವಂಥದ್ದು ಇದೊಂದು ಬ್ಲೌಸ್ ಪೀಸ್. ಇದರಿಂದ ನಮ್ಮಮ್ಮ ಒಂದೇನೋ ಒಂದು ಮಾಡಿಟ್ಟಾರಿಲ್ಲ, ಒಂದೇನೋ ಪಿನ್ ಹಾಕಿ. ನೋಡೋಣ ಇದು ಹೆಂಗ್ ಬ್ಲೌಸ್ ಟರ್ನ್ ಔಟ್ ಆಗುತ್ತೆ ಅಂತ. ಫಸ್ಟ್ ನಾನು ಇದು ಬ್ಲೌಸ್ ಇದನ್ನ ಹಾಕೊಂಡು ನೆಕ್ಸ್ಟ್ ಐ ಸಿ ಯು ಗೈಸ್. ಅಂಡ್ ಈ ಸಾರಿಗೆ ಸೂಟ್ ಆಗುವಂಗೆ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶಿಮರಿ ಮಾಡ್ಕೊಂಡಿದ್ದೀನಿ. ವಿತ್ ಗ್ರ್ಯಾಂಡ್ ಲುಕ್ ಕಾಣುವಂಗೆ ಮೇಕಪ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ಬ್ಲೌಸ್ ಆಲ್ಮೋಸ್ಟ್ ರೆಡಿ ಆಯ್ತು. ಸಾರಿ ಪ್ಲೇಟಿಂಗ್ಸ್ ಮಾಡ್ತಾ ಇದ್ದಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಮೈ ಮಾಮ್. ಈ ಒಂದು ಲುಕ್ ಕ್ರಿಯೇಟ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ನಮ್ಮಮ್ಮ. ಹೆಲ್ಪ್ ಅಂತಾನು ಹೇಳಕ್ಕಾಗಲ್ಲ, ಬಿಕಾಸ್ ಮೇಕಪ್ ಒಂದೇ ನಾನ್ ಮಾಡ್ಕೊಂಡಿರೋದು. ಉಳಿದಿದ್ ಎಲ್ಲಾನು ಸಾರಿ ಡ್ರೇಪಿಂಗ್ ಇಂದ ಹಿಡ್ಕೊಂಡು ಆರ್ನಮೆಂಟ್ಸ್ ಹಾಕೋರ್ವರೆಗೂ ಎಲ್ಲಾನು ಅವರೇ ಮಾಡಿದ್ದು. ವಿತ್ ಮೈ ಸಾರಿ. ಸೊ ಹಿಂಗ್ ಕಾಣತೈತಿ ಈಗ ಸದ್ಯಕ್ಕೆ. ಈಗ ನೆಕ್ಲೆಸ್ ಮತ್ತೆ ಇಯರಿಂಗ್ಸ್ ಎಲ್ಲ ಹಾಕೊಳ್ಳೋ ಸಮಯ. ಇನ್ನೂ ಸ್ವಲ್ಪ ಕೆಳಗಾಗಿ ಚಕ್ಕು ಇಷ್ಟು, ಇನ್ನೂ ಸ್ವಲ್ಪ ಮೇಲೆ ಇರ್ಲಿ ಬಿಡ್ರಿ. ತುಂಬಾ ಲಸಾತೈತಿ ನಂಗೆ. ಅದಕ್ಕೆ ಇದು ಇಷ್ಟ ಆಗಂಗಿಲ್ಲ. ಒಂದ್ಸತಿ ಹಾಕೊಂಡ್ ನಂಗೆ ಫುಲ್ ಪೇನ್ ಆಗೈತಿ ಇಯರ್ಸ್. ಅಂತಂದ್ರೆ ಹೇಳು. ಇರ್ಲಿ. ಆದ್ರೆ ಚಂದ ಕಾಣ್ತೈತಿ ಇದು. ಹೌದು, ನನ್ನ ಫೇವ್ರೇಟ್ ಇದು. ಯಾವಾಗ ತಗೊಂಡಿದ್ರಿ ಇದನ್ನ? ಅದು ಜಾಸ್ತಿ ಹಾಕಿಲ್ಲ ನೀವು ಇದನ್ನ? ಹಾಕೇನಿ. ಟೈಟ್ ಆಗ್ತದ, ಲೂಸ್ ಆಗ್ತದ. ಲೂಸ್ ಐತಿ. ಏನಂತಾರ ಇವಕ್ಕ? ಚಂದ ಅದಾವ. ಏನಂತಾರ ಮುಂದೆ ಮತ್ತೇನು ಹೋಗಿತ್ತ? ಇದು ಕೈಗೆ ಹಾಕೋದು. ಹೆಂಗ್ ಕಾಣತೈತಿ ಹೇರ್ ಸ್ಟೈಲ್? ನಾನು ಹಿಂಗೆ ಅವು ಅಕ್ಕಿ ಹಿಂಗೆ ಹಾಕೊಂಡಿದ್ಲು. ಹಿಂಗೆ ಮಿಡಲ್ ಬೆಟರ್ಲಿ ತೆಗೆದ ಹಿಂಗೆ ಹಾಕೊಂಡಿದ್ಲು. ಇದೇನ ಇಲ್ಲಿ ಹಾಕೋಬೇಕಾ? ಇಲ್ಲಿ ಹಾಕೋಬೇಕಾ? ಮಿಡಲ್ ಇಲ್ಲ ಇಲ್ಲ ಹಾಕೋತಿ. ಇಲ್ಲ ಈ ಕಡೆ ಇರ್ಲಿ. ಈ ಕಡೆ ಬರಲ್ಲ. ಬೇಡ, ಈ ಕಡೆ ಇರ್ಲಿ. ಬರಲ್ಲ. ಹೋಲ್ ಇಲ್ಲಲ್ಲ ನಿನ್. ಹಿಂಗೆ ಪ್ರೆಸ್ ಮಾಡ್ಕೊ, ಜೋರ್ಸಿ ಮಾಡ್ಕೊ. ವಾವ್, ಮಸ್ತ್ ಕಾಣತೈತಿ. ಮರಾಠಿ ಹುಡುಗಿ ಜೊತೆ ಕಾಣತೀನಿ. ವೈ ಇದೇನ್ ತಗೊಂಬಂದಿರಿ? ಏನೋ ಒಂದ್ ತಗೊಂಬಂದ್ ತಲೆಗೆ ಹಾಕತಾರ. ಇದಿಲ್ಲಿ ನಾನು ಹೇಳಿದ್ದಿಲ್ಲಿ ಕೈಗೆ ಹಾಕೋಣಂತ. ಒಂದು ಹಾಕೋ ಮ್ಯಾಲೆ, ಇದು ಒಂದು ಹಾಕೋ ಅಂತ. ನೀ ಬೇಡ, ಮತ್ ಬಿಂದಿ ಹಾಕೋಲ್ಲ. ಚಲೋ ಅನ್ಸಂಗಿಲ್ಲ ಇದು. ಅನಿಸ್ತೈತಿ ಇಲ್ಲಿ ಹಾಕೊಂಡ್ರೆ. ಅಮ್ಮ ಇದಕ್ಕೇನು ಮುಂದೆ ಇದಿಲ್ಲ. ನಾ ಈಗ ಹೇಳಿದ್ನಲ್ಲ, ಇದೆಲ್ಲ ಬೀಳ್ತೈತೆ ಅನ್ಸಾಗೈತಿ. ಹಿಂಗ ಹಾಕ್ರಿ, ಕಟ್ರಿ.
ಇಷ್ಟು ಮಾಡ್ಕೊಳ್ಳೋಷ್ಟಿಗೆ ನಂಗೆ ಸುಸ್ತಾಯ್ತು. ಅಕ್ಕಿ ಹೆಂಗ್ ಮಾಡ್ಕೊಂಡ ನಾವು ಇಡೀ ಫಿಲ್ಮ್ನಾಗ ಹಿಂಗಾದಾಳಕ್ಕಿ. ಮೇಕಪ್ ಆರ್ಟಿಸ್ಟ್ ಬಡ ಬಡ ಮಾಡ್ತಾರೆ. ನೀವು ನನ್ನ ಮೇಕಪ್ ಆರ್ಟಿಸ್ಟ್, ಮೈ ಪ್ರೈವೇಟ್ ಮೇಕಪ್ ಆರ್ಟಿಸ್ಟ್. ನಾ ಸಣ್ಣಕ್ಕಿದ್ದಾಗಿಂದ ಹಿಡಿದು ಯಾವತ್ತು ಮೇಕಪ್ ಇವರೇ ಮಾಡೋದು. ನಂಗೆ ಸಣ್ಣಕ್ಕಿದ್ದಾಗ ಇವರೇ ಮಾಡ್ತಿದ್ರು, ಬರ್ತಾ ಬರ್ತಾ ದೊಡ್ಡಕ್ಕಾದಾಗ ನಾ ಮಾಡ್ಕೊಳಕತ್ತೆ. ಸೊ ನನ್ನ ಫಸ್ಟ್ ಮೇಕಪ್ ಆರ್ಟಿಸ್ಟ್ ಅಂದ್ರೆ ನೀವೇ. ಆಮೇಲೆ ನಾ ಸೆಲ್ಫ್ ಮೇಕಪ್ ಆರ್ಟಿಸ್ಟ್ ಆದೆ. ಇದೊಂದು ಜುಗಾಡ್. ಹೆಂಗೈತಿ ಜುಗಾಡ್? ಇದು ಏನು? ಇದು ಏನಿರ್ಬೋದು ಗೆಸ್ ಮಾಡ್ರಿ. ಇದು ಕೈಗೆ ಹಾಕೊಂಡಿರೋದನ್ನ ಇದೇನ್ ಇರ್ಬೋದು ಅಂತ ಗೆಸ್ ಮಾಡಿ ನೋಡೋಣ, ಗೊತ್ತಾಗುತ್ತಾ ಅಂತ. ಇಲ್ಲ ನಿಮ್ಗೆ ಗೆಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನಂಗೆ ಇದೇನ್ ಇರ್ಬೋದು ಅಂತ ನಿಮ್ಗೆ ಗೊತ್ತಾಗಿದ್ರೆ ಡು ಕಮೆಂಟ್. ಅಂದ್ರೆ ಜುಗಾಡ್ ಚಲೋ ಆಗೈತಿ. ಜಸ್ಟ್ ಬೇಡಮ್ಮ, ಅಷ್ಟ ಇಟ್ ಬೇಡ, ಮುಂದ್ ಹಿಂಗ ಇರ್ಲಿ. ಇದನ್ನ ಜಸ್ಟ್ ಹಿಂಗ್ ತಗೊಂಡ ಕ್ಲಿಪ್ ಹಾಕ್ಬೇಕಂದ್ರೆ ಇಷ್ಟು ಮಾಡಬೇಕು. ಜಸ್ಟ್ ಇಷ್ಟ. ಫೈನಲ್ ಲುಕ್ ಈಸ್ ಹಿಯರ್. ಹೆಂಗ್ ಅನ್ಸಾತೈತಿ? ಹೆಂಗ್ ಕಾಣತೀನಿ ಹೇಳಿ. ಈ ಒಂದು ಕಾಂತಾರ ಮೂವಿದು ಲುಕ್ ರೀಕ್ರಿಯೇಟ್ ಹೇಗಾಗಿದೆ ಅಂತ ಡೂ ಟೆಲ್ ಮಿ ಗೈಸ್. ಐ ಆಮ್ ಸೋ 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 ಹ್ಯಾಪಿ ಫಾರ್ ದಿಸ್ ಲುಕ್. ವಾಟ್ ಎವರ್ ಮೀ ಅಂಡ್ ಮೈ ಮಾಮ್ ಡೆಡ್, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸಾರಿ ಮಾತ್ರ ನಮ್ಮಮ್ಮ ನಿಜ ಸಖತ್ತಾಗಿ ಓಡಿಸಿದ್ದಾರೆ. ಎಲ್ಲಾನು ಪರ್ಫೆಕ್ಟ್ ಇದೆ, ಬಟ್ ನಂಗೆ ಚೂರು ಅಲ್ಲಿ ಇಲ್ಲಿ ಸ್ವಲ್ಪ ಏನೋ ಮಿಸ್ಸಿಂಗ್ ಅನಿಸ್ತಿದೆ. ಎಕ್ಸಾಕ್ಟ್ ಅವಳ ತರ ಲುಕ್ ಕೊಡು ಅಂದ್ರೂ ಕೊಡಕ್ಕಾಗಲ್ಲ, ಬಿಕಾಸ್ ನಮ್ಮ ಹತ್ರ ಎಲ್ಲಾನು ಇರಲ್ಲ ಮನೆಯಲ್ಲಿ. ಏನಿದೆ ಅದನ್ನೇ ನಾನು ತಗೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ರೆಡಿ ಆದ್ಮೇಲೆ ಫೋಟೋ ಶೂಟ್ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಸೊ ಇವಾಗ ನಾನು ಫೋಟೋ ಶೂಟ್ ಮಾಡಿಸ್ಕೊಂತೀನಿ. ಆದಷ್ಟು ನಾನು ರುಕ್ಮಿಣಿ ವಸಂತ್ ತರ ಲುಕ್ ಕ್ರಿಯೇಟ್ ಮಾಡ್ಕೊಳಕ್ ಟ್ರೈ ಮಾಡಿದ್ದೀನಿ. ಐ ನೋ ಅವ್ರ ಬ್ಯೂಟಿನ ಯಾರ ಜೊತೆನೂ ಕಂಪೇರ್ ಮಾಡಕ್ಕಾಗಲ್ಲ, ಬಿಕಾಸ್ ಶಿ ಇಸ್ ದ್ಯಾಟ್ ಬ್ಯೂಟಿಫುಲ್. ತುಂಬಾ ಬ್ಯೂಟಿಫುಲ್ ಇದ್ದಾರೆ ಅವರು. ಸೊ ಐ ಜಸ್ಟ್ ಟ್ರೈ ಟು ರೀಮೇಕ್ ಹರ್ ಲುಕ್. ಸೊ ಹೆಂಗ್ ಕಾಣ್ತಿದ್ದೀನಿ ಅಂತ ಪ್ಲೀಸ್ ಡೂ ಟೆಲ್ ಮಿ ಇನ್ ದ ಕಮೆಂಟ್ ಸೆಕ್ಷನ್ ಗೈಸ್. ಐ ಹೋಪ್ ನಿಮಗೆ ಈ ಒಂದು ಲುಕ್ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಡೂ ಲೆಟ್ ಮಿ ನೋ ಗೈಸ್ ಇನ್ ದ ಕಮೆಂಟ್ ಸೆಕ್ಷನ್. ಐ ಆಮ್ ಎಕ್ಸೈಟೆಡ್ ಟು ನೋ ಯೋರ್ ಆಲ್ ರಿಯಾಕ್ಷನ್ ಅಂಡ್ ಇವನ್ ರಿವ್ಯೂ ಅಂತಾನೆ ಹೇಳ್ಬೋದು. ಸೊ ಪ್ಲೀಸ್ 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 ಡೂ ಕಮೆಂಟ್. ಅಂಡ್ ಎಸ್, ಇದೆಲ್ಲಾನು ನಂದು ಒಂದು ಯಾವುದೂ ಇಲ್ಲ ಇದರಲ್ಲಿ. ಇದೆಲ್ಲಾನು ಮಮ್ಮಿದು 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 ಮಮ್ಮಿದು. ಎವ್ರಿಥಿಂಗ್ ಈಸ್ ಮಾಮ್ಸ್. ಅಂಡ್ ಇದ್ರ ಬಗ್ಗೆ ನನಗೆ ಪ್ಲೀಸ್ ಹೇಳಿ, ಇದು ಏನ್ ಜುಗಾಡ್ ಮಾಡಿ ಹಾಕೊಂಡಿದ್ದೀನಿ ಇದು ಕೈಗೆ ಹಾಕೊಂಡಿರೋದು ಅಂತ. ಅಂಡ್ ಸ್ಯಾರಿ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಕಲರ್ ಮಾತ್ರ ಐ ಜಸ್ಟ್ ಲವ್ ಇಟ್. ಯು ಆಲ್ ನೋ ಗೈಸ್, ನಂಗೆ ಈ ಕಾಂಬಿನೇಷನ್ ಮರೂನ್ ರೆಡ್ ಇದೆಲ್ಲ ಕಾಂಬಿನೇಷನ್ ಕಲರ್ ಇರೋದು ನಂಗೆ ಇಷ್ಟ ಅಂತ. ಅಂಡ್ ಯಾ, ನನ್ನ ಮೇಕಪ್ ಹೆಂಗಾಗಿದೆ ಅಂತ ಆಲ್ಸೋ ಡೂ ಟೆಲ್ ಮಿ. ಆ್ಯಂಡ್ ಎಸ್, ಈ ಸ್ಯಾರಿ ಬಂದ್ಬಿಟ್ಟು ನಂಗೆ ತುಂಬ ಸ್ಪೆಷಲ್ 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 ಸ್ಯಾರಿ, ಬಿಕಾಸ್ ಇದು ನನ್ನ ಅಜ್ಜಿದು. ಸೊ ಐ ಆಮ್ ಸೋ ಹ್ಯಾಪಿ that I'm wearing her saree for this look ಅಂತ. ಯಾ, ಹೇರ್ ಸ್ಟೈಲು ಕೂಡ ನಾನು ಸ್ವಲ್ಪ ಅವ್ರ ಥರನೇ ಮಾಡ್ಕೊಳಕ್ ಟ್ರೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಯಾ, ನಾನು ರುಕ್ಮಿಣಿ ವಸಂತ್ ಥರ ಕಾಣಿಸ್ತಿದ್ದೀನಾ ಇಲ್ಲ ಅಂತ ನಂಗೆ ಹೇಳಿ.